ವೆಲ್ಕಮ್ ಟು ಶ್ರೀ ಪೂಜಾ ಸ್ಟೋರ್. ಸೊ ಇವತ್ತು ನಾವು ಬಂದುಬಿಟ್ಟು ದಾರ ಪಾತ್ರೆನ ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದನ್ನು ಶಿವಲಿಂಗಕ್ಕೆ ಯಾವುದೇ ಅಭಿಷೇಕಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಎಲ್ರಿಗೂ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ವಾಟರ್ ಹಾಕಿದ್ರೆ ನಿಮಗೆ ಸೊ ಈ ಥರ ಹಿಂಗೆ ಕಂಟಿನ್ಯೂಸಾಗಿ ಫ್ಲೋ ಆಗುತ್ತೆ. ಸೊ ಈ ಥರ ಆದರೆ ಅಭಿಷೇಕಕ್ಕೆ ಒಂದು ವಿತಿನ್ 5 ಮಿನಿಟ್ಸಲ್ಲೇ ಇದು ವಾಟರ್ಗೆಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಇದನ್ನು ಯೂಸ್ ಮಾಡೋದು ಈ ಥರ ಅಲ್ಲ, ತೋರಿಸ್ಕೊಡ್ತೀನಿ ನೋಡಿ. ಪಾಸ್ ಮಾಡಿ. ಸೊ ಈ ಥರ ಒಂದು ಥ್ರೆಡ್ ತೊಗೋಬೇಕು. ಸೊ ಇದರಲ್ಲಿ ಒಂದು ಸ್ಮಾಲ್ ಹೋಲ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದು ಸ್ಮಾಲ್ ಇದೆ ಮತ್ತು ಇದು ಶೇಪ್ ನೋಡಿ ಈ ಥರ ಇದೆ. ಸೊ ಇದರಲ್ಲಿ ಒಂದು ಥ್ರೆಡ್ ತೊಗೊಂಡು ಈ ಥ್ರೆಡ್ನ ಒಳಗಡೆ ಹಾಕಬೇಕು. ಈ ಥ್ರೆಡ್ನ ನಾನು ಒಂದು ಸೂಜಿ ಇದರಿಂದ ಹಾಕ್ತಾ ಇದ್ದೀನಿ, ಈಸಿ ಆಗುತ್ತೆ ಅಂತ. ಸೊ ನೋಡಿ ಇವಾಗ ಈ ಥ್ರೆಡ್ ಬಂದಿದೆ. ಸೊ ನಾವು ಅಷ್ಟೊಂದು ಬಿಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸೊ ಎಷ್ಟು ಬೇಕೋ ಅಷ್ಟು ಇಲ್ಲಿ ಬಿಟ್ಬಿಟ್ಟು ಸೊ ಇನ್ನು ಉಳಿದ ಥ್ರೆಡ್ನ ಇದು ಒಳಗಡೆ ಹಾಕಿರಬೇಕು. ಇವಾಗ ನೋಡಿ, ಇವಾಗ ನೀರು ಹಾಕ್ತಾ ಇದ್ದೀನಿ. ನೀವು ಗಂಗಾಜಲ ಏನು ಬೇಕಿದ್ರೂ ಹಾಕ್ಕೋಬೋದು ಅಭಿಷೇಕಕ್ಕೆ. ಸೊ ನಾನಿವಾಗ ದಾರ ಹಾಕಿದಾಗ ನೋಡಿ ಹನಿ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ನೀವು ಇದನ್ನು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ನೋಡಿರ್ತೀರ. ಸೊ ಇದೇನಾದರೂ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ಈ ಟಿಪ್ನ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಹೇಳಿದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಮೆಂಟ್ ಮಾಡಿ, ಸಿಗುತ್ತೆ ನಿಮಗೆ.